ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಜೆ ಬಿ ಲೋಕ ಇದ್ದಿದ್ದು. ನಾನಿವಾಗ ಚೇಂಜ್ ಮಾಡಿದ್ದೀನಿ ಚಾನಲ್ ನೇಮ್ ಬಂದುಬಿಟ್ಟು. ಇವಾಗಿರೋದು ಕರ್ನಾಟಕ ತಮಿಳ್ನಾಡು ಕಪಲ್ಸ್ ಅಂತ ಹೇಳಿ ಇದೆ. ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಯಾಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಬಂದು ನಾವು ಬುಧವಾರ ಮಂತ್ರಾಲಯಕ್ಕೆ ಅಂತ ಹೊರಟಿದ್ವಿ. ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯಕ್ಕೆ ನೈಟು ಮೆಜೆಸ್ಟಿಕ್ಕಿಂದ 8:45ಗೆ ಟ್ರೈನ್ ಇತ್ತು. ಅದಕ್ಕೆ ಹೋಗಿ ಮತ್ತೆ ದರ್ಶನ ಮಾಡ್ಕೊಂಡು ಅದೇ ಟ್ರೈನು ರಿಟರ್ನ 8:45 ಇದ್ದಿದ್ದು ಟ್ರೈನ್ಗೆ ವಾಪಸ್ ಬಂದ್ವಿ. ಹೋದ್ವಿ ಬೆಳಗಿನ ಜಾವ ಒಂದು 5 ಗಂಟೆಗೆಲ್ಲ ರೀಚ್ ಆದ್ವಿ ಫ್ರೆಂಡ್ಸ್. ರೀಚ್ ಆಗಿ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ರೂಮ್ ಬುಕ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಕೆಲವೊಂದು ಫೋಟೋಸ್ಗಳ ತೊಗೊಂಡ್ವಿ ಪಾಪು ಜೊತೆ. ಫಸ್ಟ್ ರೆಡಿಯಾಗಿದ್ದ ತಕ್ಷಣ ಫೋಟೋಗಳು ತೊಗೊಂಡ್ವಿ. ಯಾಕಂದರೆ ಒಂದು ಮೆಮೊರಿ ಏನಂದರೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅಷ್ಟೇ. 7 ಮಂತ್ ಪ್ರೆಗ್ನೆಂಟ್ ಇರೋದ್ರಿಂದ ಸ್ವಲ್ಪ ಮೆಮೊರಿಯಾಗಿರಲಿ ಅಂತ ಹೇಳ್ಬಿಟ್ಟು ಆ ಥರ ಫೋಟೋಗಳು ತೊಗೊಂಡೆ. ಮತ್ತು ಇನ್ನು ಎಂಟ್ರೆನ್ಸಲ್ಲಿ ಒಂದೊಂದು ಫೋಟೋಗಳು ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿತ್ತು, ಒಂಥರ ಎಕ್ಸೈಟ್ಮೆಂಟ್ ಆಗಿತ್ತು. ನಾವು ಇಬ್ಬರೇ ಹೋಗಿರಲಿಲ್ಲ, ನಮ್ಮ ಜೊತೆ ಫ್ರೆಂಡ್ಸ್ ಇಬ್ಬರು ಬಂದಿದ್ದರು, ಅವ್ರ ಮಗಳು ಒಬ್ಬರು, ನಾವು ಹೋಗಿದ್ವಿ. ಇಷ್ಟೇ ಜನ ಹೋಗಿದ್ದು, ಬೇರೆ ಯಾರೂ ಹೋಗಿಲ್ಲ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂಥರ ತುಂಬ ಎಕ್ಸೈಟ್ಮೆಂಟಲ್ಲಿ ಹೋಗಿದ್ದು. ರಾಯರನ್ನು ನೋಡಲೇಬೇಕು ಅಂತೇಳಿ ಭಕ್ತಿಯಿಂದ ಒಂದು ಸಲ ಅಂದ್ಕೊಂಡು ಹೋಗಿದ್ದು. ನಾವು ಇಲ್ಲೇ ರೂಮ್ ಮಾಡಿದ್ದು. ಇಲ್ಲಿಂದ ನೋಡಿ ಅಲ್ಲಿ ಮೇನ್ ಗೇಟ್ ಕಾಣಿಸ್ತಾ ಇದೆ ಮಠದ್ದು. ಅಲ್ಲಿಂದ ಸ್ವಲ್ಪ ದೂರನೇ, ತುಂಬ ದೂರ ಏನಲ್ಲ. ರೂಮ್ ಮಾಡಿದ್ದು ಹತ್ರನೇ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಮಕ್ಕಳೆಲ್ಲ ಇದ್ದಾರಲ್ವ, ಅವ್ರನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹತ್ರದಲ್ಲೇ ರೂಮ್ ಮಾಡಿದ್ವಿ. ಸಡನ್ನಾಗಿ ರೂಮ್ ಮಾಡಿದ್ದು. ರೂಮ್ ಬುಕ್ ಮಾಡಿಬಿಟ್ಟು ಹೋಗಿರಲಿಲ್ಲ, ಅಲ್ಲೋಗಿ ರೂಮ್ ಮಾಡ್ಕೊಂಡಿದ್ದು ನಾವು. ನೋಡಿ ರೆಡಿ ಆಗಿಬಿಟ್ಟು ಫ್ರೆಂಡ್ ಮಗಳು ಮತ್ತು ನನ್ನ ಮಗಳು ಹೆಂಗೆ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಅಂದ್ಬಿಟ್ಟು. ಚೆನ್ನಾಗಿ ರೆಡಿಯಾಗಿದ್ದಾಳೆ ನಮ್ಮ ಪಾಪು. ಸಿಂಪಲಾಗಿ ಡ್ರೆಸ್ ಹಾಕಬೇಕು ಫ್ರೆಂಡ್ಸ್, ಯಾಕಂದರೆ ಅಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು, ಮತ್ತು ಸ್ವೆಟ್ ಆಗ್ತಾ ಇರುತ್ತೆ, ಕಿರಿಕಿರಿ ಅನಿಸುತ್ತೆ ಮಕ್ಕಳಿಗೆ. ಸ್ವಲ್ಪ ನನ್ನ ಮಗಳು ಹಾಕಿದ್ದಾಳಲ್ಲ ಆ ಥರ ಡ್ರೆಸ್ ಹಾಕಿದ್ರೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಇದರಲ್ಲಿ ಲಂಗ ಬ್ಲೌಸ್ ಹಾಕ್ಕೊಂಡು ಪಾಪ ಅವಳು ಎಷ್ಟು ಕಷ್ಟಪಟ್ಲು ಅಂದರೆ ಅಷ್ಟು ಕಷ್ಟಪಟ್ಲು ಪಾಪ ಲೈನಲ್ಲಿ ನಿಂತ್ಕೊಂಡು. ನನ್ನ ಮಗಳು ಸೈಲೆಂಟಾಗಿದ್ಲು, ಅವಳಂತ ಅಳ್ತಾನೇ ಇದ್ಲು, ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಮಗಳು ಸೈಲೆಂಟಾಗಿದ್ಲು. ಹೋಗ್ಬೇಕಾದ್ರೆ ಲೈನಲ್ಲಿ ಬಾಳೆಹಣ್ಣು ತೊಗೊಂಡೋದ್ವಿ, ನೀರು ತೊಗೊಂಡೋದ್ವಿ. ಬೇರೆ ಏನೂ ಸಿಗಲ್ಲ, ಬೇರೆ ಐಟಮ್ಗಳು ತೊಗೊಂಡೋದ್ರೆ ತೊಗೊಂಡೋಗ್ಬೋದು ಮುಂಚೆನೇ, ಬಟ್ ಅಲ್ಲೇನೋ ಸಿಗಲ್ಲ ಒಳಗಡೆ. ಓಕೆ, ಹಾಗಾಗಿ ನಾವು ಹೋಗ್ಬೇಕಾದ್ರೆ ಒಳಗಡೆ ಎರಡನೇ ಲೈನ್ ಹೋಗ್ಬೇಕಾದ್ರೆ ಮಕ್ಕಳು ಬೇಕು ಅಂತ ಆಟ ಮಾಡಿದ್ರು. ಅವಾಗ ಸರಿ ಬನಾನ ಏನಾದರೂ ತಿನ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸೇಲ್ ಮಾಡ್ತಾಯಿದ್ರು, ಅವ್ರ ಹತ್ರ ತೊಗೊಂಡ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಗುರುವಾರ ಬೇರೆ ಅಲ್ವಾ, ನಾವು ಗುರುವಾರನೇ ಹೋಗೋಣ ಅಂಥೇಳಿ ದರ್ಶನಕ್ಕೆ ಹೋಗಿದ್ದು. ತುಂಬ ಜನ ಇದ್ದರು, ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್. ಅಪ್ಪ, ನಮ್ಗೆ ಈ ಥರ ಜನ ಇರ್ತಾರಂತಲೇ ಗೊತ್ತಿಲ್ಲ. ಬಟ್ ನಾವು ಗುರುವಾರನೇ ಹೋಗ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ. ಬುಧವಾರ ಹೋದರೆ ನಮ್ಮ ಮನೆಯವರು ಬೇರೆ ಡೇಸಲ್ಲಿ ಹೋಗೋಣ ಅಂಥೇಳಿ ಬುಕ್ ಮಾಡಿದರು ಮುಂಚೆ. ನಾವೆಲ್ಲ ಕ್ಯಾನ್ಸಲ್ ಮಾಡಿದ್ವಿ, ಹೋಗೋಕ್ಕಾಗಿಲ್ಲ ಅಂತೇಳ್ಬಿಟ್ಟು. ಇಲ್ಲ, ನಾನು ಗುರುವಾರನೇ ರಾಯರ ದರ್ಶನ ಮಾಡಬೇಕು ಅಂತ ಹೇಳಿದ್ದಕ್ಕೆ ಗುರುವಾರನೇ ಮಾಡಿದ್ದು ಫ್ರೆಂಡ್ಸ್. ಇದು ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದಮೇಲೆ ಇದು ತೊಗೊಂಡಿರೋದು. ಓಕೆ, ಇದು ಒಂದು ಸೆಂಟ್ರಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ, ಇದು ಆ್ಯಡ್ ಮಾಡಿಬಿಟ್ಟಿದ್ದೀನಿ. ನೋಡಿ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಅಪ್ಪ, ಆ ಜನದಲ್ಲಿ ನನ್ನ ಮಗಳು 2-3 ಅವರ್ ಸೈಲೆಂಟಾಗಿದ್ಲಲ್ಲ, ಅದೇ ನಮಗೆ ಕೋಟಿ ಕೊಟ್ಟಂಗಾಯಿತು. ಬಟ್ ದರ್ಶನ ನಾವು ಮಾಡಿದ್ವಿ. ತುಂಬ ಅಳು ಬಂದುಬಿಡ್ತು ಫ್ರೆಂಡ್ಸ್. ಆ ರಾಯರನ್ನು ನೋಡಿದ ತಕ್ಷಣ ಫುಲ್ ಅಳು ಬಂದುಬಿಡ್ತು. ನೋಡಿ, ಅದು ಆಚೆ ಒಂದು 3 ಲೈನ್ ಇರುತ್ತಲ್ವ, ಅದಾದಮೇಲೆ ನೆಕ್ಸ್ಟ್ ಇದು ಒಳಗಡೆ ಹೋಗ್ಬೇಕಾದ್ರೆ ಒಂದು 7-8-10 ಲೈನ್ ಇರುತ್ತೆ. ಡಲ್ಲಾಗಿಬಿಟ್ಟಿದ್ದಾಳೆ ಮಗಳು ಸ್ವಲ್ಪ. ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಎಕ್ಸಿಬಿಷನ್ ಥರ ಎಲ್ಲ ಇಟ್ಟಿರ್ತಾರಲ್ಲ ಎಲ್ಲದನ್ನು ನೋಡಿಕೊಂಡು ಆಚೆ ಬಂದು ಹಸುಗಳ ಜೊತೆ ಸ್ವಲ್ಪ ಫೋಟೋಗಳು ತೊಗೊಂಡ್ವಿ. ನೋಡಿ ನನ್ನ ಮಗಳು. ಬಟ್ ಎಲ್ಲಿ ಕರ್ಕೊಂಡೋದ್ರೂ ಬರ್ತಾಳೆ, ಟಯರ್ಡ್ ಅನಿಸಲ್ಲ ಅವಳಿಗೆ. ಬಟ್ ನಾವು ಜೊತೇಲಿ ಇರ್ತೀವಲ್ವ, ಅದೇ ಖುಷಿ ಅವಳಿಗೆ, ಬೇರೆ ಏನಿಲ್ಲ. ಬಟ್ ಆ ಮಗಳು, ಅವ್ರ ಫ್ರೆಂಡ್ ಮಗಳು ಬಂದಿದ್ರಲ್ಲ, ಅವ್ರ ಜೊತೆನೂ ಸ್ವಲ್ಪ ಹ್ಯಾಪಿಯಾಗಿದ್ಲು, ಚೆನ್ನಾಗಿ ಆಟ ಆಡಿದ್ಲು. ನೋಡಿ ಅಲ್ಲಿ ಒಂದೊಂದು ಕ್ಲಿಪ್ಸ್ ತೊಗೊಂಡಿದ್ದಾರೆ ನಮ್ಮ ಮನೆಯವರು, ಚೆನ್ನಾಗಿತ್ತು. ನಾನು ಪಾಪುಗೆ ತೋರಿಸ್ಕೊಂಡು ಮುಂದೆ ನೋಡು ಇದಿದೆ ಅದಿದೆ ಅಂತೇಳ್ಬಿಟ್ಟು ತೋರಿಸ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಮನೆಯವ್ರು ವೀಡಿಯೋ ಮಾಡಿಕೊಂಡು ಮತ್ತು ಫೋಟೋಸ್ಗಳು ತೊಗೊಂಡು ಬರ್ತಾಯಿದ್ರು. ನಾನು ಫೋಟೋಸ್ ಅಷ್ಟೇ ವೀಡಿಯೋ ಏನು ತೊಗೋಬೇಡ
ಅಂತಂದೆ. ಮತ್ತು ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ನಾವು ಕಣ್ಣಿಂದ ನೋಡಿದ್ರೆ ಸಾಕಲ್ವ ಫ್ರೆಂಡ್ಸ್. ನಿಮಗೆಲ್ಲ ತೋರಿಸ್ಬೇಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಹೋಗಿರ್ತೀರ, ಬಟ್ ಆದ್ರೂ ನಾವು ಒಂದು ಮೆಮೊರಿಗೋಸ್ಕರ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನನ್ನ ಮಗಳು ಬೃಂದಾವನ ಫಸ್ಟು ಮಂತ್ರಾಲಯ ಹೇಗಿತ್ತು ಆ ಥರದ ಇರೋದು ನೋಡಿಬಿಟ್ಟು ಅಲ್ಲಿದೆ ಅದು ಇದು ಅಂತ ಹೇಳ್ತಾಯಿದ್ಲು. ಮತ್ತು ಅಲ್ಲಿಂದ ಆಚೆಗೆ ಬಂದು ಮಂಚಾಲಮ್ಮ ದರ್ಶನ ಮಾಡಿಕೊಂಡು ಅದು ಅಕ್ಷತೆಗಳು ಸ್ವಲ್ಪ ಕೆಳಗಡೆ ಬೀಳ್ಸಿದ್ರು ಫ್ರೆಂಡ್ಸ್. ಹಸು ಹತ್ರ ಯಾರು ಬೀಳ್ಸಿದ್ದು ಗೊತ್ತಿಲ್ಲ. ಪಾಪು ತಲೆ ಮೇಲೆ ಬೇರೆ ನಮ್ಮ ಮನೆಯವ್ರು ಹಾಕಿದ್ರಲ್ವ, ಅದು ಬಿದ್ದಿತ್ತೋ ಏನೋ ಗೊತ್ತಿಲ್ಲ. ಅದನ್ನು ನಾನು ತೆಕ್ಕೊತಾ ಇದ್ದೆ, ಯಾಕಂದರೆ ಕಾಲಲ್ಲಿ ತುಳಿಬಾರ್ದು ಅಲ್ವಾ. ಮಂತ್ರಾಕ್ಷತೆ ತೊಗೊಳೋದಕ್ಕೇ ಎಷ್ಟು ಕಷ್ಟಪಡ್ತಾರೆ ಅಲ್ಲಿ ಸಿಗಬೇಕಂದ್ರೆ. ಅದು ಒಬ್ಬೊಬ್ಬರಿಗೆ ಜಾಸ್ತಿ ಬರುತ್ತೆ, ಒಬ್ಬೊಬ್ರಿಗೆ ಕಮ್ಮಿ ಬರುತ್ತೆ. ಪುಣ್ಯ ಅಲ್ವಾ ಫ್ರೆಂಡ್ಸ್ ಅದು ತೊಗೊಳ್ಳೋದು. ಹಾಗಾಗಿ ಆಚೆ ಬಂದು ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್, ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು. ಇನ್ನು ರೂಮಿಗೆ ಬಂದುಬಿಟ್ಟು ರೆಡಿ ಆಗಿಬಿಟ್ಟು ನಾವು ಒಂದು 7:30 ಹಂಗೆ ಬಿಟ್ವಿ. 8:45 ಟ್ರೈನ್ ಇತ್ತು, ಅದು ಸ್ವಲ್ಪ ಲೇಟಾಗಿ ಬಂದು 9 ಗಂಟೆ ಮನೆಗೆ ಬಂದಮೇಲೆ ನಾನು ಎಷ್ಟು ರೆಸ್ಟ್ ಆಗೋದ್ವಿ ಫ್ರೆಂಡ್ಸ್. ಫ್ರೈಡೇ ಬೆಳಗಿನ ಜಾವ ಶುಕ್ರವಾರ 6 ಗಂಟೆಗೆ ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ ಬಂದು ಮನೆಗೆ ಬರೋ ಅಷ್ಟರಲ್ಲಿ ಒಂದು 8 ಗಂಟೆ ಆಗಿತ್ತು. ಮತ್ತು ಟಿಫನ್ ರೆಡಿ ಮಾಡಿಬಿಟ್ಟು ಸ್ವಲ್ಪ ಆ್ಯಕ್ಟಿವಾಗೇ ಇದ್ವಿ. ಬಂದ ತಕ್ಷಣ ಎಲ್ಲಿಗೋದ್ರೂ ಮಲ್ಕೊಬಿಡ್ತೀವಿ, ಆ್ಯಕ್ಟಿವಾಗಿದ್ವಿ. ನಮ್ಮ ಅಮ್ಮ ಕೂಡ ಆಫೀಸಿಗೆ ಹೊರಟ್ರು, ಅವ್ರಿಗೂ ಕೂಡ ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಾವು ಸ್ವಲ್ಪ ರೆಸ್ಟ್ ಹಾಕಿ. ಅವತ್ತು ನಾನು ಪೂಜೆ ಮಾಡಲಿಲ್ಲ ಫ್ರೆಂಡ್ಸ್. ಓಕೆ, ಶುಕ್ರವಾರ. ಶನಿವಾರ ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಟ್ವಿ. ಶನಿವಾರ ಪೂಜೆ ಮಾಡಿರೋ ಅಂಥ ವೀಡಿಯೋನೇ ಇದು ನೋಡಿ. ಲೈಕ್ ಆದರೆ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಹೀಗೆ ಸಪೋರ್ಟ್ ಮಾಡ್ತಾರೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದು ವಿಡಿಯೋಗಳು ನಾನು ಯೂಟ್ಯೂಬಲ್ಲಿ ಹಾಕಿದ ಮೇಲೆ ಸ್ವಲ್ಪ ಸಬ್ಸ್ಕ್ರೈಬರ್ಗಳಾಗಿದ್ದಾರೆ. ರಾಯರನ್ನು ನಾವು ನಂಬಿದ್ದೀವಿ, ಎಲ್ಲರೂ ನಂಬಿ ಅವ್ರವ್ರ ಭಕ್ತಿ ಅಲ್ವಾ ಫ್ರೆಂಡ್ಸ್. ನಾನು ತುಂಬ ಭಕ್ತಿಯಿಂದ ನಂಬಿದ್ದೀನಿ, ತುಂಬ ನಂಬಿಕೆ ಇದೆ ನನಗೆ. ರಾಯರಿದ್ದಾರೆ, ಅದೊಂದು ರಾಯರಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅದೇ ಹೇಳ್ತಾರೆ ಅಂದ್ಕೋಬೇಡಿ. ಬಟ್ ರಾಯರಿದ್ದಾರೆ ಅಂತ ಹೇಳೋದು ಏನು ಹಿಂಗೆ ಈ ಥರ ಹೇಳ್ತಾರೆ, ಬಟ್ ನನಗೆ ಅನುಭವ ಆಗಿರೋದ್ರಲ್ಲಿ ರಾಯರಿದ್ದಾರೆ. ಓಕೆ, ನಾನು ನಂಬಿದ್ದೀನಿ. ನಾನು ಸದಾಕಾಲ ಪೂಜೆ ಮಾಡ್ತೀನಿ, ಸದಾಕಾಲ ಅವ್ರ ಚಿರಋಣಿಯಾಗಿರ್ತೀನಿ. ಓಕೆ, ಇದೇ ಥರ ನನ್ನ ವೀಡಿಯೋಗಳು ಬರ್ತಾ ಇರುತ್ತೆ. ನೆಕ್ಸ್ಟು ಈ ವಿಡಿಯೋಗಳನ್ನ ನೋಡ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡ್ತಾ, ಸಬ್ಸ್ಕ್ರೈಬ್ ಆಗಿಲ್ದಿರೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.